ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ಸೊಪ್ಪು ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಸೊಪ್ಪು ಅಂದಿದ ತಕ್ಷಣ ನನಗಂತೂ ನಮ್ಮಮ್ಮಂದ್ರೆ ನೆನಪಾಗೋದು. ಯಾಕಂದರೆ ನಮ್ಮಮ್ಮ ಮನೆ ಹತ್ರನೇ ಸೊಪ್ಪನ್ನ ಬೆಳೀತಾ ಇದ್ದರು. ಕೀರೆ ಸೊಪ್ಪು, ದಂಟಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಬದನೆಕಾಯಿ ಈ ಥರದ್ದೆಲ್ಲ ಬೆಳೀತಾ ಇದ್ದರು ನಮ್ಮಮ್ಮ. ಸೊಪ್ಪಿನ ಪಲ್ಯ ಮತ್ತು ಸೊಪ್ಪು ಸಾರಂತೂ ಸಖತ್ತಾಗಿ ಮಾಡ್ತಾಯಿದ್ರು. ಈಗ ನಮ್ಮಮ್ಮನ ಸ್ಟೈಲಲ್ಲೇ ಸೊಪ್ಪು ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಪಾತ್ರೆ ಇಟ್ಟು ಈ 250 ml 1 ಕಪ್ಪಲ್ಲಿ 4 ಕಪ್ಪು ನೀರನ್ನು ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ 60 ml ಅಂದರೆ 1/4 ಕಪ್ಪು ಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ 1/4 ಕಪ್ಪಲ್ಲಿ ಅರ್ಧದಷ್ಟು ಹೆಸರು ಕಾಳನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ದಪ್ಪು ಸೈಜ್ದು ಟೊಮ್ಯಾಟೋನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಸಾಂಬಾರು ಸ್ವಲ್ಪ ಜಾಸ್ತಿ ಆಗಬೇಕು ಅಂತಂದರೆ ಇನ್ನೊಂದು ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ಬಹುದು. ಇವಾಗ ಇದಿಷ್ಟನ್ನು ಬೇಯೋದಕ್ಕೆ ಬಿಟ್ಟು ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಟು ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರದ ಘಾಟ್ ಆಗೋದಿಲ್ಲ ಮತ್ತು ಹೊಗೆ ಸುತ್ಕೊಳ್ಳೋದಿಲ್ಲ. ಮುಂಚೆ ಎಲ್ಲ ಒಣಮೆಣ್ಸಿನ್ಕಾಯಿನ ಕೆಂಡದಲ್ಲಿ ಸುಟ್ಕೊಳ್ತಾ ಇದ್ರು, ಹಾಗೆ ಕಲ್ಲಲ್ಲಿ ಖಾರನ ರುಬ್ತಾಯಿದ್ರು. ಇವಾಗೆಲ್ಲ ಅಪ್ಡೇಟ್ ಆಗಿಬಿಟ್ಟಿದ್ದೀವಿ. ಈ ಥರ ಪ್ಯಾನಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ತೀವಿ. ಸೊ ಇವಾಗ ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಳ್ಬೇಕು ಅಂತ ನೋಡೋಣ. 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಒಂದು 5 ಎಸ್ಲು ಬೆಳ್ಳುಳ್ಳಿ, 3ರಿಂದ 4 ಕಡ್ಡಿ ಕೊತ್ತಂಬರಿ ಸೊಪ್ಪು, ಹುರಿದಿಟ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊಳ್ಬೇಕು. ಜೊತೆಗೆ 1/4 ಇಂಚಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ರುಬ್ಕೊಳ್ಬೇಕು. ಇಷ್ಟೇ ನೋಡಿ ಉಪ್ಸಾರು ಖಾರ ಮಾಡೋದು. ತುಂಬ ಈಸಿ ಉಪ್ಸಾರು ಖಾರ ಮಾಡೋದು. ಇವಾಗ ಈ ಉಪ್ಸಾರು ಖಾರನ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಪಾತ್ರೆಯಲ್ಲಿ ಬೇಳೆಕಾಳು ಮತ್ತು ಟೊಮ್ಯಾಟೊ 70% ಅಷ್ಟು ಬೆಂದಿದೆ. ಇವಾಗ ಇದಕ್ಕೆ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ದಂಟಿನ ಸೊಪ್ಪು ಮತ್ತು ಕೀರೆ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಕುದಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗಲೇ ಖಾರನ ರುಬ್ಕೊಂಡ್ವಲ್ಲ, ಆ ಖಾರನ ಒಂದು ಬೌಲ್ಗೆ ಎತ್ತಿಟ್ಕೊಳ್ಬೇಕು. ಹಾಗೆ ಜಾರಲ್ಲಿ 1 ಸ್ಪೂನ್ ಖಾರನ ಹಾಗೆ ಇಟ್ಕೊಂಡಿರ್ತೀನಿ. ಯಾಕಂದರೆ ಇಲ್ಲಿ ಬೆಂದಿರೋ ಅಂಥ ಟೊಮ್ಯಾಟೋನ ಅದರೊಳಗಡೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಯಾಕಂದರೆ ಈ ಖಾರದ ನೀರೆಲ್ಲ ಸಾಂಬಾರು ಒಳಗಡೆ ಹಾಕ್ಕೊಳ್ಬೇಕು. ಸೊ ಹಾಗಾಗಿ ಇವಾಗ ಸೊಪ್ಪು ಮತ್ತು ಕಾಳನ್ನು ಬೇಯೋದಕ್ಕೆ ಬಿಟ್ಟು ಇದಿಷ್ಟನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ. ಇವಾಗ ಮಿಕ್ಸಿ ಮಾಡಿರುವಂಥ ಪೇಸ್ಟ್ನ ಹಾಕ್ಕೊಳ್ಳೋಣ. ಈ ಸ್ಟೇಜಲ್ಲಿ ಸಾಂಬಾರನ್ನ ನೀವು ಸ್ವಲ್ಪ ಹೆಚ್ಚಿಸ್ಕೊಳ್ಬಹುದು. ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3ರಿಂದ 4 ನಿಮಿಷ ಕುದಿಸಿದ್ರೆ ಉಪ್ಸಾರು ರೆಡಿ ಆಗುತ್ತೆ. ಸೊ ನೀವು ನೋಡ್ತಿರಬಹುದು ಸೊಪ್ಪು, ಬೇಳೆಕಾಳು, ಹೆಸರು ಕಾಳು ಎಲ್ಲ ಎಷ್ಟು ಹದವಾಗಿ ಬೆಂದಿದೆ ಅಂತ. ಸೊಪ್ಪನ್ನ ಜಾಸ್ತಿ ಬೇಯಿಸ್ಕೊಳ್ಬಾರ್ದು, ಮುದ್ದೆ ಥರ ಆಗಿಬಿಡುತ್ತೆ. ಇವಾಗ ಇದನ್ನು ಫಿಲ್ಟ್ರು ಮಾಡ್ಕೊಳ್ಳೋಣ, ಅಂದರೆ ಬಸ್ಕೊಳ್ಬೇಕು. ಈ ಥರ ಬಸಿಬೇಕು. ಸೊಪ್ಪಲ್ಲಿ ಮತ್ತು ಕಾಳಲ್ಲಿ ಇರೋ ನೀರನ್ನೆಲ್ಲ ಸೋರೋದಕ್ಕೆ ಇಡಬೇಕು ಒಂದು 2 ನಿಮಿಷ. ಸೊ ಉಪ್ಸಾರು ಎಷ್ಟು ಚೆಂದ ಆಗಿದೆ ನೋಡಿ. ಈಗ ಈ ಸೊಪ್ಪಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು 1 ಸ್ಪೂನ್ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ 2 ಒಣಮೆಣ್ಸಿನ್ಕಾಯಿ, 1 ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಸೊಪ್ಪು ಮತ್ತು ಕಾಳಿಗೆ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಬಾರ್ದು ಒಗ್ಗರಣೆಗೆ. ಇವಾಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊಪ್ಪು ಮತ್ತು ಕಾಳಲ್ಲಿರೋ ನೀರಿನ ಅಂಶ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಫೈನಲ್ಲಾಗಿ ಈ ಥರ ತೆಂಗಿನ ತುರಿನ ಹಾಕ್ಕೊಳ್ಬೇಕು. ಇಷ್ಟೇ ಈಸಿಯಾಗಿ ಸೊಪ್ಪಿನ ಪಲ್ಯನ ಮಾಡ್ಬೋದು. ನೋಡಿದ್ರಲ್ಲ ಸೊಪ್ಪಿನ ಪಲ್ಯ ಮಾಡೋದು ಎಷ್ಟು ಈಸಿ ಅಂತ. ಈ ಕಡೆ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು, ಉಪ್ಸಾರು ಖಾರನೂ ರೆಡಿ ಆಯಿತು, ಉಪ್ಸಾರು ಕೂಡ ರೆಡಿಯಾಗಿದೆ. ಇವಾಗ ನೀವು ನೋಡ್ತಿರ್ಬೋದು ಉಪ್ಸಾರಿಗೆ ಬೆಸ್ಟ್ ಪೇರ್ ಅಂತಂದರೆ ರಾಗಿ ಮುದ್ದೆ. ಸೊ ರಾಗಿ ಮುದ್ದೆ ಜೊತೆಗೆ ಈ ಥರ ಅರ್ಧ ಚಮಚ ಉಪ್ಸಾರು ಖಾರ ಹಾಕ್ಕೊಂಡು 1 ಚಮಚ ತುಪ್ಪನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಬಿಸಿ ಬಿಸಿ ಉಪ್ಸಾರನ್ನ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಸ್ವರ್ಗ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಭಾನುವಾರದೊತ್ತು ಬಾಡೂಟ ಫಿಕ್ಸ್ ಆದರೆ ಸೋಮವಾರದೊತ್ತು ಉಪ್ಸಾರು ಡಿಫಾಲ್ಟಾಗಿ ಫಿಕ್ಸ್ ಆಗಿಬಿಡುತ್ತೆ.
ಎಲ್ರಿಗೂ ಸೊಪ್ಪು ಉಪ್ಸಾರು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಹೇಳ್ಕೊಟ್ಟಿರೋ ಮೆಷರ್ಮೆಂಟಲ್ಲಿ ಮಾಡೋದಾದರೆ 3-4 ಜನ ಆರಾಮಾಗಿ ಊಟ ಮಾಡಬಹುದು. ಸೊ ಇದೇ ರೀತಿ ಹೆಲ್ದಿ ರೆಸಿಪಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ಔಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.